ಸಜ್ಜನ ಬಂಧುಗಳಿಗೆ ಈ ನಿಮ್ಮ AK ಶೆಟ್ಟಿನವರ ಕಡೆಯಿಂದ ನಮಸ್ಕಾರ ಹೇಳ್ತಾ, ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಕಾರಣ ಇಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ನನ್ನ ಮಾತುಗಳು ನಿಮ್ಮ ಮನ ಮುಟ್ತಿದೆಯಲ್ಲ, ಅದಕ್ಕಿಂತ ಖುಷಿ, ಅದಕ್ಕಿಂತ ಆತ್ಮತೃಪ್ತಿ ಬೇರೊಂದಿಲ್ಲ. ತುಂಬ ಜನ ಹೇಳ್ತಿರ್ತಾರೆ, ನೀನು ಕೆಟ್ಟವನು, ನೀನು ಒಳ್ಳೆಯವನಲ್ಲ. ಸರ್, ಇದರಿಂದ ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತಿದೆ. ನಾನು ಏನೇ ಕೆಲಸ ಮಾಡಿದ್ರು ಜನ ನನ್ನ ಬಗ್ಗೆ ಜಡ್ಜ್ ಮಾಡ್ತಾರೆ. ನೀನು ಸರಿಯಿಲ್ಲ ಅಂತಾರೆ, ನೀನು ಕೆಟ್ಟವ ಅಂತಾರೆ. ಹಾಗಾದರೆ ನಾನು ಕೆಟ್ಟವನಂತ ತುಂಬ ಜನ ನನ್ನನ್ನು ಕೇಳ್ತಾರೆ. ಒಂದು ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅಥವಾ ಆ ವ್ಯಕ್ತಿ ಸೋತಾಗ ಆ ವ್ಯಕ್ತಿಗೆ 4 ಸಾಂತ್ವನದ ಮಾತುಗಳನ್ನಾಡಲಿಕ್ಕೆ ಯೋಗ್ಯತೆ ಇಲ್ಲದವರು. ಆ ವ್ಯಕ್ತಿ ಸರಿ ಇಲ್ಲ ಅಂತ ಜಡ್ಜ್ ಮಾಡುವಂಥ ಅಧಿಕಾರ ನಿಮಗಿಲ್ಲ. ಯಾವುದಾದ್ರೂ ವ್ಯಕ್ತಿ ಬಗ್ಗೆ ನಾವು 4 ಒಳ್ಳೆ ಮಾತಾಡಿದರೆ ಆ ವ್ಯಕ್ತಿ ಬಗ್ಗೆ ಜಡ್ಜ್ ಮಾಡುವಂಥ ಅಧಿಕಾರ ಸಿಗಬಹುದೇನೋ ಅಥವಾ ಇರಬಹುದೇನೋ. ಆ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಒಂದು 10 ಪೈಸಾ ಸಹಾಯ ಮಾಡಲು ಯೋಗ್ಯತೆ ಇಲ್ಲದವರು ನಾವುಗಳು ಒಂದು 4 ಸಾಂತ್ವನದ ಮಾತುಗಳನ್ನಾಡಲಿಕ್ಕೆ ಯೋಗ್ಯತೆ ಇಲ್ಲದಿರೋರು. ಆ ವ್ಯಕ್ತಿ ತಪ್ಪು ಮಾಡಿದ ಅಂತ ಜಡ್ಜ್ ಮಾಡುವಂಥ ಅಧಿಕಾರ ನಿಮ್ಗೆ ಹೇಗಿರುತ್ತೆ ಸ್ವಾಮಿ? ಒಂದಂತೂ ಸತ್ಯ, ಯಾರ ಜೀವನದ ಬಗ್ಗೆ ಜಡ್ಜ್ ಮಾಡುವಂಥ ಅಧಿಕಾರ ನಮಗಿಲ್ಲ. ಒಂದು ಮಾತಿದೆ, ತೋರದಿರು ಪರರ ಕಡೆ ಬೆರಳು ಮಾಡಿ 4 ಬೆರಳು ನಗುತ್ತಿದೆ ನಿನ್ನ ನೋಡಿ ಅಂತ. ನಾವು ಯಾವುದೇ ವ್ಯಕ್ತಿ ಬಗ್ಗೆ ಕೈ ಬೆರಳು ಮಾಡಿ ತೋರಿಸಿದಾಗ ಆ ವ್ಯಕ್ತಿ ಸರಿ ಇಲ್ಲ ಅಂದಾಗ 4 ಬೆರಳುಗಳು ನಮ್ಮನ್ನು ನೋಡಿ ನಗ್ತಿರ್ತವಂತೆ. ಅರೆ, 4 ಬೆರಳುಗಳು ನಿನ್ನನ್ನು ನೋಡಿ ನಗ್ತಿದೆ ಅಂದರೆ ಅರ್ಥ ಇಷ್ಟೇ, ಮೊದಲು ನೀನು ಸರಿ ಇಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ. ಮೊದಲು ನಿನ್ನ ಜೀವನ ಸರಿ ಮಾಡ್ಕೋ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅನ್ನೋದಕ್ಕಿಂತ ನಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ಫಸ್ಟ್ ನೋಡ್ಕೋಬೇಕು ನಾವು. ಯಾಕೆ ಇನ್ನೊಬ್ಬರ ಜೀವನದ ಬಗ್ಗೆ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡುವಂಥ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ಇಲ್ಲಿ ಎಲ್ರಿಗೂ ಕೂಡ ಭಗವಂತ ಅದ್ಭುತವಾದಂಥ ಜೀವನ ಕಲ್ಪಿಸಿದ್ದಾನೆ. ಈ ಭೂಮಿ ಮೇಲೆ ಅದ್ಭುತವಾದಂಥ ಜೀವನ ಕಲ್ಪಿಸಿದಾಗ ಆ ಜೀವನವನ್ನು ಕಟ್ಕೊಳ್ಬೇಕಾಗಿರೋದು ಆ ವ್ಯಕ್ತಿಯ ಕರ್ತವ್ಯ. ನೀವುಗಳದ್ದು ಹೇಗೆ ಸ್ವಾಮಿ ಕಮೆಂಟ್ ಮಾಡ್ತೀರಾ? ನಾನು ಹೇಳೋದಿಷ್ಟೇ, ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಸಾಧ್ಯವಾದರೆ 4 ಒಳ್ಳೆಯ ಮಾತುಗಳನ್ನಾಡಿ, ಸಾಧ್ಯವಾದರೆ ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸಿ, ಆದ ಗಾಯಕ್ಕೆ ನೋವು ಮಾಡಬೇಡಿ. ನಾನು ಹೇಳೋದಿಷ್ಟೇ, ಯಾವುದೇ ವ್ಯಕ್ತಿ ಕೂಡ ಆ ದೇವರ ಹತ್ರ ಕಣ್ಣೀರು ಹಾಕೊಂಡು ಅಳಬಾರ್ದಂತೆ, ಈ ವ್ಯಕ್ತಿ ನನ್ನ ಜೀವನ ಹಾಳು ಮಾಡಿಬಿಟ್ಟಂತ. ಒಂದಂತೂ ಸತ್ಯ, ನೊಂದ ಮನಸ್ಸಿನ ಶಾಪ ಭಗವಂತನಿಗೆ ಕೇಳಿಸುತ್ತೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಯಾರು ಬಿಟ್ಟರು ಕರ್ಮ ಬಿಡಲ್ಲ. ಕರ್ಮಕ್ಕೆ ಎಲ್ಲರ ವಿಳಾಸವೂ ಗೊತ್ತು, ಒಂದಲ್ಲ ಒಂದು ದಿನ ಹಿಂತಿರುಗಿ ಕೊಡುತ್ತೆ. ಯಾರ ಜೀವನವನ್ನು ನೋಯಿಸಬೇಡಿ ಅಷ್ಟೇ. ಥಿಂಕ್ ಮಾಡಿ, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋ ಮುಂಚೆ ನಾವೆಷ್ಟು ಸಮರ್ಥರು, ನಾವೆಷ್ಟು ಯೋಗ್ಯರು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ, ಈ ನಿಮ್ಮ AK ಶೆಟ್ಟಿನವರ ಕಡೆಯಿಂದ ಧನ್ಯವಾದಗಳು. ಮುಂದಿನ ವೀಡಿಯೋ ಕಂಟೆಂಟ್ ಯಾವುದಿರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.